ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ. ನಾನು ಬಿಕಾಮ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಗೆ ಅಕೌಂಟ್ನ ಸಿಲೆಬಸ್ ಬಗ್ಗೆ ಮತ್ತು ಇನ್ಸಾಲ್ವೆನ್ಸಿ ಬಗ್ಗೆ 2 ವಿಡಿಯೋ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಆದಷ್ಟು ಬೇಗ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ತೊಗೊಂಡಿದ್ದೇನೆ. ಇನ್ಸಾಲ್ವೆನ್ಸಿ ಅಂತ ಬಂದಾಗ ಇಲ್ಲಿ 2 ಕೇಸಲ್ಲಿ ನೀವು ಪ್ರಾಬ್ಲಮ್ಸನ್ನು ನೋಡ್ಬೋದು. ಒಂದು ಫರ್ಮ್ ಇನ್ಸಾಲ್ವೆಂಟ್ ಆಗೋದು, ಇನ್ನೊಂದು ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗೋದು. ಇಲ್ಲಿ ನಾನು ತೊಗೊಂಡಿರೋ ಕೇಸ್ ಅಂತ ಅಂದರೆ ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗಿರ್ತಾನೆ, ಇನ್ನುಳಿದ 2 ಪಾರ್ಟ್ನರ್ ಸಾಲ್ವೆಂಟ್ ಆಗಿರ್ತಾರೆ. ಇನ್ನು ಇನ್ಸಾಲ್ವೆನ್ಸಿ ಬಗ್ಗೆನೇ ನಿಮ್ಗೇನು ಗೊತ್ತಿಲ್ಲ ಅಂತ ಅಂದರೆ ನೀವು ಈ ವಿಡಿಯೋನ ಚೆಕ್ ಮಾಡಿ, ನಂತರ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಕ್ವಶನ್ ನೋಡಿ ಹೇಗಿದೆ ಅಂತ ಹೇಳಿ. A, B and C were partners sharing profit and losses equally. Their balance sheet as on 31/12/2016 was as under. ಈ ಒಂದು ಪ್ರಾಬ್ಲಮಲ್ಲಿ 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಎ ಬಿ ಸಿ ಅಂತ. ಅವರು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಆ್ಯಂಡ್ ಆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಒಂದು ಬ್ಯಾಲೆನ್ಸ್ ಶೀಟ್ನ ಇಲ್ಲಿ ಕೊಟ್ಟಿದ್ದಾರೆ. ಅಸೆಟ್ ಸೈಡಲ್ಲಿ ಕೆಲವು ಐಟಮ್ಸ್ಗಳಿವೆ, ಲ್ಯಾಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ಸ್ಗಳಿವೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತ ನೋಡೋಣ. ಸಿ, ಆನ್ ದ ಫಾಲೋವಿಂಗ್ ಡೇಟ್ ದ ಪಾರ್ಟ್ನರ್ಸ್ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್. ಡಿಸಾಲ್ವ್ ದ ಫರ್ಮ್ ಅಂದರೆ ಅರ್ಥ ಏನು? ಡಿಸೊಲ್ಯೂಷನ್ ಅಂತ ಅಂದರೆ ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಅದನ್ನ ಕ್ಲೋಸ್ ಮಾಡುವಂಥದ್ದು. ಅದಕ್ಕೆ ನಾವು ಡಿಸೊಲ್ಯೂಷನ್ ಅಂತ ಹೇಳ್ತೀವಿ. ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ ಅದನ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಸನ್ಡ್ರಿ ಅಸೆಟ್ಸ್ ವ್ಯಾರ್ ಸೋಲ್ಡ್ ಫಾರ್ ₹31,000. ಹಾಗಂತ ಅಂದರೆ ಡಿಸೊಲ್ಯೂಷನಲ್ಲಿ ಒಂದು ಮೇನ್ ಪ್ರೊಸೆಸ್ ನಡೆಯುತ್ತೆ. ಏನು ಅಂತ ಅಂದರೆ ಬಿಸ್ನೆಸ್ಸಲ್ಲಿ ಇದ್ದಂಥ ಅಸೆಟ್ಗಳನ್ನೆಲ್ಲ ಮಾರ್ತಾರೆ, ಲ್ಯಾಬಿಲಿಟಿಗಳನ್ನು ಪೇ ಮಾಡ್ತಾರೆ. ಇಲ್ಲಿ ಅದ್ರ ಬಗ್ಗೆನೇ ಹೇಳ್ತಾ ಇರುವಂಥದ್ದು. ಸನ್ಡ್ರಿ ಅಸೆಟ್ ವ್ಯಾರ್ ಸೋಲ್ಡ್ ಫಾರ್ ₹31,000 ಅಂದರೆ ಸನ್ಡ್ರಿ ಅಸೆಟ್ನ ವ್ಯಾಲ್ಯೂ ಎಷ್ಟಿತ್ತು? 37,000 ಇತ್ತು, ಹೌದಾ? ಅದು ಸೇಲ್ ಆಗ್ತಾ ಇದೆ 31,000ಗೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸಿ ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ವಾಸ್ ಅನೇಬಲ್ ಟು ಬ್ರಿಂಗ್ ಎನಿಥಿಂಗ್ ಫ್ರಾಮ್ ಹಿಸ್ ಪ್ರೈವೇಟ್ ಎಸ್ಟೇಟ್. ಹಾಗಂತ ಅಂದರೆ ಈ 3 ಜನ ಪಾರ್ಟ್ನರಲ್ಲಿ ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗ್ತಾ ಇದ್ದಾನೆ. ಇನ್ಸಾಲ್ವೆಂಟ್ ಆಗೋದು ಅಂದರೆ ಏನು ಹೇಳ್ರಿ? ದಿವಾಳಿ ಆಗೋದು ಅಂತ ಹೇಳಿ, ಹೌದಾ? ಸೊ ಯಾವ ಥರ, ಹೇಗೆ, ಇದ್ರ ಬಗ್ಗೆ ಎಲ್ಲ ನಾನು ಥಿಯರಿ ಪಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇವಾಗ ನಾವು ಪ್ರಾಕ್ಟಿಕಲ್ ಆಸ್ಪೆಕ್ಟನ್ನು ನೋಡ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ. ಪ್ರಿಪೇರ್ ದ ನೆಸಸರಿ ಅಕೌಂಟ್ ಟು ಕ್ಲೋಸ್ ದ ಬುಕ್ಸ್ ಆಫ್ ದ ಫರ್ಮ್ ಅಪ್ಲೈಂಗ್ ಗಾರ್ನರ್ ವರ್ಸಸ್ ಮೊರೆ ರೂಲ್. ಸೊ ಗಾರ್ನರ್ ವರ್ಸಸ್ ಮೊರೆ ರೂಲ್ ಅಂದರೆ ಏನು? ಇದನ್ನ ಹೇಗೆ ನಾವು ಅಪ್ಲೈ ಮಾಡ್ತೀವಿ ಇದನ್ನು ನಾನು ಅಪ್ಲಿಕೇಶನ್ ಟೈಮಲ್ಲೇ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಎಂಟೈರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಎಷ್ಟು ಅಕೌಂಟ್ಗಳು ಬೇಕಾಗತ್ತೆ ಅಂತ ಹೇಳಿ ಫಸ್ಟು ನೋಡ್ಕೊಳ್ಳೋಣ. ಮತ್ತು ಯಾಕೆ ಅದನ್ನು ನಾವು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲು ನಾವಿಲ್ಲಿ ಪ್ರಿಪೇರ್ ಮಾಡುವಂಥದ್ದು ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ, ನಾನಿಲ್ಲಿ ಹೇಳಿದೆ ನಿಮಗೆ, ಡಿಸೊಲ್ಯೂಷನಲ್ಲಿ ಒಂದು ಪ್ರೊಸೆಸ್ ನಡೆಯುತ್ತೆ. ಅಸೆಟ್ಗಳನ್ನು ಸೇಲ್ ಮಾಡ್ತಾರೆ, ಅದರಿಂದ ಬಂದಂಥ ದುಡ್ಡಿಂದ ಲ್ಯಾಬಿಲಿಟಿಗಳನ್ನು ಪೇ ಮಾಡ್ತಾರೆ ಅಂತ, ಹೌದಾ? ಸೊ ಆ ಒಂದು ಪ್ರೊಸೆಸ್ಸನ್ನು ನಾವು ಈ ಅಕೌಂಟಲ್ಲಿ ತೋರಿಸ್ತೀವಿ. ನೆಕ್ಸ್ಟ್ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿರೋದು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಂದರೆ ಈ ಒಂದು ಕ್ವಶನಲ್ಲಿ ನೋಡಿ, ಸಿ ಅನ್ನೋ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗಿದ್ದಾನೆ, ಹೌದಾ? ಹಾಗಾಗಿ ಇನ್ನುಳಿದ 2 ಪಾರ್ಟ್ನರ್ ಸಾಲ್ವೆಂಟ್ ಪಾರ್ಟ್ನರ್ ಆಗ್ತಾರೆ, ಎ ಆ್ಯಂಡ್ ಬಿ. ಅವ್ರ ಅಕೌಂಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂದರೆ ಇಲ್ಲಿ ಯಾರಾಗ್ತಾನೆ? ಸಿ ಆಗ್ತಾನೆ. ಅವನ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಳ್ತೀವಿ. ಆ್ಯಂಡ್ ಕ್ಯಾಶ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನಿಮಗೆ ಕ್ವಶನಲ್ಲಿ ಯಾವ ಒಂದು ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ ಅದನ್ನ ನೋಡಿ ನೀವು ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಕ್ಯಾಶ್ ಬ್ಯಾಲೆನ್ಸನ್ನು ಕೊಟ್ಟಿದ್ದಾರೆ, ಹಾಗಾಗಿ ಕ್ಯಾಶ್ ಅಕೌಂಟ್ನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಸೊ ಈಗ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ಅದನ್ನು ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕ್ಲಿಯರಾಗಿ ಅಬ್ಸರ್ವ್ ಮಾಡಿಕೊಂಡ್ರೆ ಎಲ್ಲ ಪ್ರಾಬ್ಲಮ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವು ಫಸ್ಟ್ ಏನು ಮಾಡ್ತೀವಿ ಅಂತ ಅಂದರೆ, ಈ ಒಂದು ಕ್ವಶನಲ್ಲಿ ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಆಗುವಂತಹ ಯಾವುದಾದ್ರೂ ಒಂದು ಐಟಮ್ ಇದೆಯಾ ಅಂತ ನೋಡ್ತೀವಿ. ಅದನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಕ್ವಶನಲ್ಲಿ ಲ್ಯಾಬಿಲಿಟಿ ಸೈಡಲ್ಲಿ ನೋಡಿ ಬ್ಯಾಲೆನ್ಸ್ ಇದೆ, ಹೌದಾ? ಕ್ಯಾಪಿಟಲ್ ಅಕೌಂಟನ್ನು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಇದನ್ನ ನಾವು ಅಲ್ಲಿ ಏನು ಮಾಡಬೇಕು? ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್, ರಿಸರ್ವ್ ಇದ್ದರೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸನ್ನು ಕೊಟ್ಟಿದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದೊಮ್ಮೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಬ್ಯಾಲೆನ್ಸ್ ಲ್ಯಾಬಿಲಿಟಿಯಲ್ಲಿ ಕೊಟ್ಟಿರೋದು ಪ್ರಾಫಿಟ್ ಅಂತ ಹೇಳಿ ಅರ್ಥ, ಅಸೆಟ್ ಸೈಡಲ್ಲಿ ಕೊಟ್ಟಿದ್ರೆ ಅದು ಲಾಸ್ ಅಂತ ಹೇಳಿ ಅರ್ಥ. ನೀವಿಲ್ಲಿ ಕ್ವಶನಲ್ಲಿ ನೋಡ್ಬೋದು, ಅಸೆಟ್ ಸೈಡಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಒಂದು ಬ್ಯಾಲೆನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ 12,000, ಹೌದಾ? ಇದನ್ನು ನಾವೇನು ಮಾಡ್ತೀವಿ? ಟ್ರಾನ್ಸ್ಫರ್ ಮಾಡ್ತೀವಿ. ಆದರೆ ಈ ಒಂದು ಕ್ವಶನಲ್ಲಿ ರಿಸರ್ವ್ ಬಗ್ಗೆ ಏನೂ ಇಲ್ಲ. ರಿಸರ್ವ್ ಇದ್ದರೆ ಅದನ್ನು ಕೂಡ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ಕ್ಯಾಪಿಟಲ್ ಅಕೌಂಟ್ ಅಂತ ಅಂದರೆ ಯಾವ್ಯಾವುದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸನ್ನು ಇನ್ಕ್ರೀಸ್ ಮಾಡುತ್ತೆ ಅದನ್ನ ನಾವೇನು ಮಾಡ್ತೀವಿ? ಕ್ರೆಡಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾವ ಒಂದು ಐಟಮ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಬ್ಯಾಲೆನ್ಸನ್ನು ಕಡಿಮೆ ಮಾಡ್ತಿದೆಯೋ ಅದನ್ನ ನಾವೇನು ಮಾಡ್ತೀವಿ? ಡೆಬಿಟ್ ಸೈಡಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇದೇನಾಗುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ, ಹೌದಾ? ನಾವು ಅದನ್ನ ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್.
ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಒಂದು ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾರೆ ಅದನ್ನ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಅಸೆಟ್ ಸೈಡಲ್ಲಿ ಇದೆ, ಹೌದಾ? ಅಸೆಟ್ ಸೈಡಲ್ಲಿ ಇದೆ ಅಂದರೆ ಲಾಸ್ ಆಗುತ್ತೆ. ಅದು ಲಾಸ್ ಅಂತ ಅಂದರೆ ನಾವೇನು ಮಾಡ್ತೀವಿ, ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈ 12,000 ಇಂದ ಇನ್ನು ನಾವು 3 ಜನ ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ. ಶೇರ್ ಮಾಡೋದಂದರೆ ಹೇಗೆ, ಇವಾಗ ಅಲ್ಲಿ ರೇಷಿಯೋ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡಿ. ಅವರು ರೇಷಿಯೋ ಹೇಳ್ತಾ ಇದ್ದಾರೆ ಈಕ್ವಲಿ ಅಂತ ಹೇಳಿ, ಅಂದರೆ ಅವರು ಈಕ್ವಲ್ ಪಾರ್ಟ್ನರ್ಸ್, ಅಂದರೆ 1:1:1 ಅವರ ರೇಷಿಯೋ ಆಗುತ್ತೆ, ಹೌದಾ? ಈ ರೇಷಿಯೋದಲ್ಲಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಂದರೆ 12,000 ಇಂಟು 1/3 ಮಾಡ್ತೀವಿ ಒಂದು ಪಾರ್ಟ್ನರಿಗೆ. ಅಗೇನ್ ಇನ್ನೊಂದು ಪಾರ್ಟ್ನರಿಗೆ 12,000 ಇಂಟು 1/3 ಆ್ಯಂಡ್ 12,000 ಇಂಟು 1/3 ಮಾಡ್ತೀವಿ. ಯಾಕೆ 1/3 ಬರುತ್ತೆ? ಬಿಕಾಸ್ ರೇಷಿಯೋ 1:1:1 ಇದೆ, ಹೌದಾ? 3 ಹೇಗೆ ಬರುತ್ತೆ? 1 + 1 + 1 3 ಆಗುತ್ತೆ. ಸೊ ಈ ಥರ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅಮೌಂಟ್ ಎಷ್ಟೆಷ್ಟು ಬರುತ್ತೆ ಅಂತ ಅಂದರೆ 4,000, 4,000 ಆ್ಯಂಡ್ 4,000. ಸೊ ಇದನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡೆ. ನೆಕ್ಸ್ಟ್ ಕ್ವಶನಲ್ಲಿ ನೋಡಿ, ನೀವು ಬೇರೆ ಏನಾದರೂ ಇದೆಯಾ ಅಂತ ಹೇಳ್ಕೊಂಡು ರಿಸರ್ವ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರಿ, ಬಟ್ ಈ ಕ್ವಶನಲ್ಲಿ ರಿಸರ್ವನ್ನು ಕೊಟ್ಟಿಲ್ಲ. ಸೊ ಇದು ಮೊದಲನೇ ಪ್ರೊಸೆಸ್, ಅಂದರೆ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗುವಂಥ ಐಟಮ್ ಇದ್ರೆ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಈಗ ನಾವೇನು ಮಾಡ್ತೀವಿ ಅಂತಂದರೆ ಡಿಸೊಲ್ಯೂಷನ್ ಒಂದು ಪ್ರೊಸೆಸ್ಸನ್ನು ಮಾಡ್ತೀವಿ. ಡಿಸೊಲ್ಯೂಷನ್ ಪ್ರೊಸೆಸ್ ಅಂತ ಅಂದರೆ ಇಲ್ಲಿ ಮೇನ್ ಬರುವಂಥದ್ದು ಅಸೆಟ್ಟನ್ನು ಸೇಲ್ ಮಾಡುತ್ತೆ ಫರ್ಮ್, ಅದರಿಂದ ಬರುವಂಥ ದುಡ್ಡಿಂದ ಲ್ಯಾಬಿಲಿಟಿಗಳನ್ನು ಪೇ ಮಾಡುತ್ತೆ. ಸೊ ಇಲ್ಲಿ ನಾವು ಮಾಡುವಂಥ ಮೊದಲನೇ ಪ್ರೊಸೆಸ್ ಅಂತ ಅಂದರೆ ಈ ಒಂದು ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಟ್ರಾನ್ಸ್ಫರ್ ಮಾಡೋದು ಅಂತ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಅಸೆಟ್ಗಳಂದರೆ ಯಾವುದು, ಕ್ಯಾಶಿಗೆ ಕನ್ವರ್ಟ್ ಮಾಡಲಿಕ್ಕೆ ಆಗುವಂತಹ ಅಸೆಟ್ಗಳು ಅವುಗಳಿದ್ದರೆ ಅವುಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಕ್ವಶನಲ್ಲಿ ನೋಡ್ಬೋದು ನೀವು, ಸನ್ರಿ ಅಸೆಟ್ 37,000 ಅಂತ ಇದೆ, ಹೌದಾ? ಸೊ ಅದನ್ನು ನಾನು ಫಸ್ಟ್ ರೆಕಾರ್ಡ್ ಮಾಡ್ತೇನೆ. ನೆಕ್ಸ್ಟ್ ಅಲ್ಲಿ ಕ್ಯಾಶ್ ಅಮೌಂಟನ್ನು ಕೊಟ್ಟಿದ್ದಾರೆ 1,000. ಸೊ ಕ್ಯಾಶನ್ನು ನಾವು ಮತ್ತೆ ಕ್ಯಾಶಿಗೆ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಹೌದಾ? ಹಾಗಾಗಿ ಅದನ್ನ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಹಾಗಿದ್ರೆ ಅದನ್ನ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ನಾವು ಅದನ್ನ ಕ್ಯಾಶ್ ಅಕೌಂಟಿಗೆ ಹೋಗಿ ರೆಕಾರ್ಡ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ನ ಓಪನ್ ಮಾಡಿದ್ದೀವಿ, ಹೌದಾ? ಸ್ವಲ್ಪ ಹೋಗಿ ಬರಿತೀವಿ, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ನೆಕ್ಸ್ಟ್ ನೀವು ನೋಡ್ಬೋದು ಅಲ್ಲಿ ಅಸೆಟ್ ಸೈಡಲ್ಲಿ ಯಾವ ಐಟಮ್ ಇದೆ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಬ್ಯಾಲೆನ್ಸ್ ಕೊಟ್ಟಿದ್ರು, ಅದನ್ನ ಆಲ್ರೆಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ನೆಕ್ಸ್ಟ್ ಲ್ಯಾಬಿಲಿಟಿ ಸೈಡಲ್ಲಿ ನೋಡ್ತಾ ಹೋಗೋಣ. ಲ್ಯಾಬಿಲಿಟಿ ಸೈಡಲ್ಲಿ ನೋಡಿ, ಅಲ್ಲಿ ಕ್ಯಾಪಿಟಲ್ ಇದೆ, ಇದು ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ಆ್ಯಂಡ್ ಕ್ರೆಡಿಟ್ ಟ್ರಾನ್ಸ್ಫರ್ ಮಾಡಿಲ್ಲ, ಹೌದಾ? ಇದನ್ನ ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫಸ್ಟು ನೋಡಿ, ಅಸೆಟ್ ಯಾವಾಗಲೂ ಡೆಬಿಟ್ ಸೈಡ್ ಟ್ರಾನ್ಸ್ಫರ್ ಆಗುತ್ತೆ, ಅಂದಮೇಲೆ ಲ್ಯಾಬಿಲಿಟಿ ಏನಾಗುತ್ತೆ, ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ದಟ್ ಈಸ್ ಬಾ. ಸೊ ಈ ಥರ ನಾನೇನು ಮಾಡಿದೆ, ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಂಥ ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ಡಿಸೊಲ್ಯೂಷನ್ನ ಪ್ರೊಸೆಸ್, ಅಂದರೆ ಅಸೆಟ್ಟನ್ನು ಸೇಲ್ ಮಾಡಿದ್ದಕ್ಕೆ ಎಂಟ್ರಿ ಮಾಡಬೇಕು, ಲ್ಯಾಬಿಲಿಟಿಗಳನ್ನು ಪೇ ಮಾಡಿದ್ದಕ್ಕೆ ಎಂಟ್ರಿ ಮಾಡಬೇಕು. ಕ್ವಶನಲ್ಲಿ ಅಸೆಟ್ ಎಷ್ಟಕ್ಕೆ ಸೇಲ್ ಆಯಿತು ಅಂತ ಹೇಳಿ ಕೆಲವೊಂದು ಸಲ ಕೊಟ್ಟಿರ್ತಾರೆ. ಸೊ ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಈ ಕ್ವಶನಲ್ಲೂ ನೋಡ್ಬೋದು ನೀವು, ಸನ್ರಿ ಅಸೆಟ್ ವ್ಯಾರ್ ಸೋಲ್ಡ್ ಫಾರ್ ₹31,000 ಅಂತ ಇದೆ, ಹೌದಾ? ಅಂದರೆ 37 ವ್ಯಾಲ್ಯೂ ಇದ್ದ ಸನ್ರಿ ಅಸೆಟ್ 31,000ಗೆ ಸೇಲ್ ಆಗ್ತಾ ಇದೆ. ಈ ಒಂದು ಎಂಟ್ರಿನ ನಾವು ತೋರಿಸೋದು ಹೇಗೆ, ಇವಾಗ ನೋಡಿ, ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಾಗ ಅಸೆಟ್ಟನ್ನು ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀವಿ, ಹೌದಾ? ಈಗ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಂಟ್ರಿ ಏನಾಗುತ್ತೆ, ಆಪೋಸಿಟ್ ಎಂಟ್ರಿ ಆಗುತ್ತೆ. ಸೊ ನಾವು ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ, ನಾವು ಅಸೆಟ್ಟನ್ನು ಸೇಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೇನು ಬರುತ್ತೆ, ದುಡ್ಡು ಬರುತ್ತೆ, ಹೌದಾ? ಕ್ಯಾಶ್ ಬರುತ್ತೆ. ಬೈ ಕ್ಯಾಶ್ ಅಕೌಂಟ್ ಅಂತ ತಗೊಳ್ತೀವಿ. ಬ್ರ್ಯಾಕೆಟಲ್ಲಿ ಸನ್ರಿ ಅಸೆಟ್ಸ್ ವ್ಯಾರ್ ಸೋಲ್ಡ್, ಎಷ್ಟು ವ್ಯಾಲ್ಯೂ ಸೇಲ್ ಆಗಿತ್ತು ಅದೇ ವ್ಯಾಲ್ಯೂವಿನ ನೀವು ಇಲ್ಲಿ ಬರಿತೀರಿ, 31,000. ನೆಕ್ಸ್ಟ್ ಇದಕ್ಕೆ ಒಂದು ಅಪೋಸಿಟ್ ಎಂಟ್ರಿ ಆಗಬೇಕು, ಬಿಕಾಸ್ ನಾವು ಕ್ಯಾಶ್ ಅಕೌಂಟ್ನ ಆಲ್ರೆಡಿ ಓಪನ್ ಮಾಡಿದ್ದೀವಿ, ಹೌದಾ? ಸೊ ಇಲ್ಲಿ ಬೈ ಕ್ಯಾಶ್ ಅಂತ ಎಂಟ್ರಿ ಆಗಿದೆ ಅಂತ ಅಂದರೆ ಕ್ಯಾಶ್ ಅಕೌಂಟಲ್ಲೂ ಕೂಡ ಒಂದು ಎಂಟ್ರಿ ಆಗೇ ಆಗುತ್ತೆ. ಸೊ ಕ್ಯಾಶ್ ಅಕೌಂಟಿಗೆ ಹೋಗಿ ಏನು ಮಾಡ್ತೀವಿ, ಟು ರಿಯಲೈಸೇಷನ್. ಸೊ ಈ ಥರ ನಾವೇನು ಮಾಡಿದ್ವಿ, ಅಸೆಟ್ಟನ್ನು ಸೇಲ್ ಮಾಡಿದ್ದಕ್ಕೆ ಎಂಟ್ರಿ ಮಾಡಿದ್ವಿ. ಈಗ ಲ್ಯಾಬಿಲಿಟಿಗಳನ್ನು ಪೇ ಮಾಡಿದ್ದಕ್ಕೆ ಎಂಟ್ರಿ ಮಾಡಬೇಕು. ಲ್ಯಾಬಿಲಿಟಿ ಅಂದರೆ ಯಾವುದಿದೆ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರೆಡಿಟರ್ಸ್ ಒಂದೇ ಇದೆ, ಹೌದಾ? ಕ್ರೆಡಿಟರ್ಸ್ 9,000 ಇತ್ತು, ಒಂದೇ ಎಂಟ್ರಿ ಇದೆ. ಸೊ ಇದು ಎಷ್ಟಕ್ಕೆ ಪೇ ಆಗಿದೆ ಅಂತ ಹೇಳಿ ಅವರು ಕ್ವಶನಲ್ಲಿ ಕೊಟ್ಟಿಲ್ಲ. ಲ್ಯಾಬಿಲಿಟಿ ಎಷ್ಟಕ್ಕೆ ಪೇ ಆಗಿದೆ ಕ್ವಶನಲ್ಲಿ ಕೊಡದೇ ಇದ್ದಾಗ ಎಷ್ಟು ಅಮೌಂಟ್ ಇತ್ತು ಅಷ್ಟೇ ಅಮೌಂಟನ್ನು ನಾವು ತಗೊಳ್ತೀವಿ. ಸೊ ಈಗಲೂ ಅಷ್ಟೇ, ಪೇಮೆಂಟ್ ಮಾಡುವಾಗ ಕ್ಯಾಶ್ ಆರ್ ಬ್ಯಾಂಕ್ ಥ್ರೂ ಪೇಮೆಂಟ್ ಆಗುತ್ತೆ. ಸೊ ಇಲ್ಲಿ ಕ್ಯಾಶ್ ಥ್ರೂ ಪೇಮೆಂಟ್ ಆಗಿದೆ ಅಂತ ತಗೊಳ್ತೀವಿ, ಬಿಕಾಸ್ ನಾವು ಇಲ್ಲಿ ಕ್ಯಾಶ್ ಅಕೌಂಟ್ನ ಓಪನ್ ಮಾಡಿದ್ದೀವಿ, ಹೌದಾ? ಸೊ ಟು ಕ್ಯಾಶ್ ಅಕೌಂಟ್, ಬ್ರ್ಯಾಕೆಟಲ್ಲಿ ಕ್ರೆಡಿಟರ್ಸ್ ಪೇಡ್ 9,000. ಅಗೇನ್ ಇದರ ಅಪೋಸಿಟ್ ಎಂಟ್ರಿ ಆಗಬೇಕು. ಕ್ಯಾಶ್ ಅಕೌಂಟಿಗೆ ಹೋಗ್ತೀವಿ, ಕ್ಯಾಶ್ ಅಕೌಂಟಿಗೆ ಹೋಗಿ ಬೈ ರಿಯಲೈಸೇಷನ್ ಅಕೌಂಟ್.
ಈ ಥರ ಏನು ಮಾಡ್ತೀವಿ ನಾವು ಡಿಸೊಲ್ಯೂಷನ್ ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಅನ್ನ ರಿಯಲೈಸೇಷನ್ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಸೊ ನಾನು ಇಲ್ಲಿ ಫಸ್ಟ್ ಏನು ಮಾಡಿದೆ, ರಿಯಲೈಸೇಷನ್ ಅಕೌಂಟಿಗೆ ಅಸೆಟ್ ಮತ್ತೆ ಲ್ಯಾಬಿಲಿಟಿಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡೆ. ಅಸೆಟ್ ಅನ್ನ ಟ್ರಾನ್ಸ್ಫರ್ ಮಾಡುವಾಗ ಡೆಬಿಟ್ ಸೈಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದೆ, ಲ್ಯಾಬಿಲಿಟಿಗಳನ್ನ ಟ್ರಾನ್ಸ್ಫರ್ ಮಾಡುವಾಗ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ಅದಾದ ನಂತರ ಅಸೆಟ್ ಅನ್ನ ಸೇಲ್ ಮಾಡಿದಕ್ಕೆ ಎಂಟ್ರಿ ಮಾಡ್ತೀವಿ. ಅಸೆಟ್ ಅನ್ನ ಸೇಲ್ ಮಾಡಿದಾಗ ನಮಗೆ ಅಮೌಂಟ್ ಬರುತ್ತೆ, ಅವ್ರ ಅಮೌಂಟ್ ರಿಸೀವ್ ಆಗುತ್ತೆ. ಸೊ ಕ್ಯಾಶ್ ಆರ್ ಬ್ಯಾಂಕ್ ಥ್ರೂ ನಮಗೆ ಅಮೌಂಟ್ ರಿಸೀವ್ ಆಗುತ್ತೆ. ಸೊ ಹಾಗಾಗಿ ಬೈ ಕ್ಯಾಶ್ ಅಕೌಂಟ್ ಅಂತ ತಗೊಂಡೆ. ಅಸೆಟ್ ಅನ್ನ ಸೇಲ್ ಮಾಡುವಾಗ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಏನಾಯ್ತು, ಅದು ಬೈ ಕ್ಯಾಶ್ ಅಕೌಂಟ್ ಅಂತ ತಗೊಂಡೆ. ನೆಕ್ಸ್ಟ್ ಲ್ಯಾಬಿಲಿಟಿಗಳನ್ನ ಪೇ ಮಾಡುವಾಗ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಆಗುತ್ತೆ, ದಟ್ ಈಸ್ ಟು ಕ್ಯಾಶ್ ಅಕೌಂಟ್ ಅಂತ ತಗೊಂಡೆ. ಅಂಡ್ ಅದನ್ನ ನಾನು ಕ್ಯಾಶ್ ಅಕೌಂಟ್ ಅಲ್ಲಿ ಪೋಸ್ಟಿಂಗ್ ಕೂಡ ಮಾಡಿದೆ. ಇದು ಒಂದು ಇಂಪಾರ್ಟೆಂಟ್ ಪ್ರೊಸೆಸ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಈಗ ನಾವು ರಿಯಲೈಸೇಷನ್ ಅಕೌಂಟ್ ಅನ್ನ ಕ್ಲೋಸ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಜಾಸ್ತಿ ತೋರಿಸ್ತಾ ಇದೆ, 46,000 ಇದೆ, ಹೌದಾ. ಸೊ ಅದನ್ನು ನಾನು ಎರಡು ಕಡೆಯೂ ಬರ್ಕೊಳ್ತೇನೆ. ಆ್ಯಂಡ್ 46,000ಅಲ್ಲಿ ನಾನು 9,000 ಆ್ಯಂಡ್ 31,000 ಲೆಸ್ ಮಾಡ್ತೇನೆ. ಬ್ಯಾಲೆನ್ಸ್ ಬರ್ತಾ ಇದೆ 6,000. ಸೊ ಯಾವಾಗ ಕ್ರೆಡಿಟ್ ಸೈಡಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ಅದು ಲಾಸ್ ಅಂತ ಹೇಳಿ ಅರ್ಥ. ಆ ಲಾಸನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಬೈ ಲಾಸ್ ಟ್ರಾನ್ಸ್ಫರ್ಡ್. ಸೊ ಇದು ಫರ್ಮ್ನ ಲಾಸ್ ಆಗಿರೋದ್ರಿಂದ ಪಾರ್ಟ್ನರ್ಸಿಗೆ ನಾವು ಅದನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಒಂದೊಂದು ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ 2,000, 2,000 ಆ್ಯಂಡ್ 2,000. ಸೊ ಇವಾಗ ಇದಕ್ಕೆ ಒಂದು ಅಪೋಸಿಟ್ ಎಂಟ್ರಿ ಆಗುತ್ತೆ ನೋಡಿ. ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಇದೆ ಅಂದಮೇಲೆ ಅದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ, ದಟ್ ಈಸ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಈ ಥರ ನಾವೇನು ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಇವಾಗ ನಾವೇನು ಮಾಡಬೇಕು, ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರಬೇಕು. ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡುವಾಗ ಅವರು ಕ್ವಶನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗಿದ್ದಾನೆ ಅಂತ ಹೇಳಿ, ಹೌದಾ. ಇನ್ಸಾಲ್ವೆಂಟ್ ಆಗೋದು ಅಂತ ಅಂದರೆ ಬಿಸ್ನೆಸ್ಸಲ್ಲಿ ಆಗಿರುವ ಲಾಸನ್ನು ಬೇರ್ ಮಾಡೋಕ್ಕಾಗೋದಿಲ್ಲ ಅಂತ ಅರ್ಥ. ಅಂದರೆ ಫೈನಾನ್ಷಿಯಲಿ ತುಂಬ ವೀಕ್ ಆಗಿರೋದು ಅಂತ ಹೇಳಿ ಅರ್ಥ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ರಿಯಲೈಸೇಷನ್ ಅಕೌಂಟಲ್ಲಿ 6,000 ಲಾಸ್ ತೋರಿಸ್ತಾ ಇದೆ, ಅಂದರೆ ಫರ್ಮಲ್ಲಿ 6,000 ಲಾಸ್ ಆಗಿದೆ. ಅದನ್ನ 3 ಜನ ಪಾರ್ಟ್ನರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಹೌದಾ. ಎಷ್ಟು ಅಮೌಂಟ್ ಪಾರ್ಟ್ನರಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಷ್ಟು ಅಮೌಂಟನ್ನು ಅವರು ಬಿಸ್ನೆಸ್ಸಿಗೆ ತರಬೇಕಾಗತ್ತೆ. ಆದರೆ ಇಲ್ಲಿ ಸಿ ಅನ್ನೋ ಪಾರ್ಟ್ನರ್ ಫೇಲ್ ಆಗ್ತಾನೆ, ಬಿಕಾಸ್ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಅವನು ಇನ್ಸಾಲ್ವೆಂಟ್ ಆಗಿದ್ದಾನೆ, ಅವನ ಹತ್ರ ಯಾವುದೇ ರೀತಿ ದುಡ್ಡಿರೋದಿಲ್ಲ, ಅವನ ಪರ್ಸನಲ್ ಅಸೆಟ್ಟನ್ನು ಯೂಸ್ ಮಾಡಿನೂ ಕೂಡ ಅವನದನ್ನು ಪೇ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಫಸ್ಟು ಯಾರು ಸಾಲ್ವೆಂಟ್ ಪಾರ್ಟ್ನರ್ ಇದ್ದಾರೆ ಅವರಿಂದ ಕ್ಯಾಶನ್ನು ತರಿಸ್ಕೊಳ್ತೀವಿ. ಸೊ ಅದಕ್ಕೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಬೈ ಕ್ಯಾಶ್ ಅಕೌಂಟ್. ಸೊ ಈ ಒಂದು ಎಂಟ್ರಿ ಅಪೋಸಿಟ್ ಎಂಟ್ರಿ ಕ್ಯಾಶ್ ಅಕೌಂಟಲ್ಲಿ ಆಗುತ್ತೆ. ಕ್ಯಾಶ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಸ್ ಕ್ಯಾಪಿಟಲ್ ಅಕೌಂಟ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್. ಈಗ ಸಿ ಅನ್ನೋ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗ್ತಾ ಇದ್ದಾನೆ, ಹೌದಾ, ಅವನು ಫರ್ಮಿಂದ ಹೊರಗಡೆ ಹೋಗ್ತಾನೆ. ಸೊ ಅವನ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಡೆಫಿಷಿಯನ್ಸಿ ಬರುತ್ತೆ ಅದನ್ನು ಎ ಮತ್ತು ಬಿ ಸೆಟ್ಲ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ನಾವೀಗ ಫಸ್ಟ್ ಏನು ಮಾಡ್ತೀವಿ, ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ ಮತ್ತು ಅವನ ಅಕೌಂಟಲ್ಲಿ ಎಷ್ಟು ಡೆಫಿಷಿಯನ್ಸಿ ಬರುತ್ತೆ ಅಂತ ನೋಡ್ತೀವಿ. ಡೆಬಿಟ್ ಸೈಡಲ್ಲಿ 6,000 ಬರ್ತಾ ಇದೆ, ಹೌದಾ. ಸೊ ಅದನ್ನು ನಾನು ಎರಡು ಕಡೆ ಬರ್ಕೊಂಡಿದ್ದೇನೆ. ಆ್ಯಂಡ್ ಕ್ರೆಡಿಟ್ ಸೈಡಲ್ಲಿ ಇದ್ದಂತಹ 3,000ನ ಲೆಸ್ ಮಾಡ್ತಾ ಇದ್ದೇನೆ. ಸೊ ಬ್ಯಾಲೆನ್ಸ್ ಎಷ್ಟಾಗುತ್ತೆ, 3,000 ಆಗುತ್ತೆ. ಇದೇನು ಡೆಫಿಸಿಟ್ ಅಮೌಂಟ್. ಸಿ ಅನ್ನೋ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗ್ತಾ ಇದ್ದಾನೆ, ಹಾಗಾಗಿ ಇದು ಅವನ ಕ್ಯಾಪಿಟಲ್ ಅಕೌಂಟಿನ ಡೆಫಿಸಿಟ್ ಬ್ಯಾಲೆನ್ಸ್ ಆಗುತ್ತೆ. ಈ ಡೆಫಿಸಿಟ್ ಅಮೌಂಟನ್ನು, ಈ ಶಾರ್ಟೇಜ್ ಇರೋ ಅಮೌಂಟನ್ನು ಯಾರು ರಿಕವರಿ ಮಾಡ್ತಾರೆ ಅಥವಾ ಯಾರು ಪೇ ಮಾಡಬೇಕಾಗಿ ಬರುತ್ತೆ, ಎ ಮತ್ತು ಬಿ ಪೇ ಮಾಡಬೇಕಾಗಿ ಬರುತ್ತೆ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಎ ಮತ್ತು ಬಿಗೆ ಶಿಫ್ಟ್ ಆಗುತ್ತೆ. ಬಟ್ ಈ ಅಮೌಂಟನ್ನು ಈಗ ಅವರು ಹೇಗೆ ಪೇ ಮಾಡ್ತಾರೆ, ಮೀನ್ಸ್ ಈ 3,000ನ ಅವರು ಯಾವ ರೇಷ್ಯೋದಲ್ಲಿ ಪೇ ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ನಾವು ಅಪ್ಲೈ ಮಾಡ್ತೀವಿ ಗಾರ್ನರ್ ವರ್ಸಸ್ ಮರೆ ರೂಲ್. ಗಾರ್ನರ್ ವರ್ಸಸ್ ಮರೆ ರೂಲ್ನ ನಾವು ಯಾಕೆ ಅಪ್ಲೈ ಮಾಡ್ತೀವಿ ಅಂತ ಅಂದರೆ, ಈ ಕ್ವಶನಲ್ಲಿ ನೀವು ನೋಡ್ಬೋದು 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಅವರು ಪ್ರಾಫಿಟ್ ಆ್ಯಂಡ್ ಲಾಸನ್ನು ಈಕ್ವಲಿ ಶೇರ್ ಮಾಡ್ತಾ ಇರ್ತಾರೆ, ಹೌದಾ. ಅಂದರೆ 1:1:1 ಶೇರ್ ಮಾಡ್ತಾ ಇರ್ತಾರೆ. ಬಟ್ ಅವರ ಕ್ಯಾಪಿಟಲ್ ನೋಡ್ಬೋದು ನೀವು, ಚೇಂಜ್ ಇರುತ್ತೆ. ಅಂದರೆ ಅವರು ಕ್ಯಾಪಿಟಲ್ನ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ, ಬಟ್ ಪ್ರಾಫಿಟ್ ಅಥವಾ ಲಾಸನ್ನು ಈಕ್ವಲ್ ಆಗಿ ಶೇರ್ ಮಾಡ್ತೆ ಅಂತ ಹೇಳಿದ್ದಾರೆ. ಹೀಗೆ ಅವರ ಅಗ್ರಿಮೆಂಟಲ್ಲಿ ಇರೋ ಥರನೇ ಅವ್ರೇನು ಮಾಡ್ತಾರೆ, ಬಿಸ್ನೆಸ್ಸನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ಫರ್ಮಲ್ಲಿ ಲಾಸ್ ಆಗುತ್ತೆ, ಅಂದರೆ ಬಿಸ್ನೆಸ್ಸಿನ ಲಾಸ್ ಅಂತ ಬರುತ್ತೆ, ಅದನ್ನ ಅವರು ಈಕ್ವಲಿ ಶೇರ್ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದರೆ ಇಲ್ಲಿ ಆಗಿರೋದು ಬಿಸ್ನೆಸ್ಸಿನ ಲಾಸ್ ಅಲ್ಲ, ಇದು ಒಬ್ಬ ಪಾರ್ಟ್ನರಿಂದ ಕ್ರಿಯೇಟ್ ಆಗಿರುವಂತಹ ಲಾಸ್. ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗಿದ್ದರಿಂದ ಕ್ರಿಯೇಟ್ ಆಗಿರುವಂತಹ ಲಾಸ್ ಇದು. ಹಾಗಾಗಿ ಅದನ್ನು ಈಕ್ವಲ್ ಆಗಿ ಶೇರ್ ಮಾಡೋದಕ್ಕೆ ಅವರು ಒಪ್ಪೋದಿಲ್ಲ, ಬಿಕಾಸ್ ಅವರ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಚೇಂಜ್ ಇದೆ ಅಲ್ವಾ.
ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ, ಕ್ಯಾಪಿಟಲ್ ರೇಷ್ಯೋವನ್ನು ಕಂಡುಹಿಡಿತೀವಿ. ಕ್ಯಾಪಿಟಲ್ ರೇಷ್ಯೋವನ್ನು ಕಂಡುಹಿಡಿದು ಅದ್ರ ಪ್ರಕಾರ ನಾವೇನು ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ನ ಮಾಡ್ತೀವಿ. ಇದಕ್ಕೆ ಯಾಕೆ ಗಾರ್ನರ್ ವರ್ಸಸ್ ಮರೆ ಅಂತ ಹೆಸರು ಕೊಡ್ತಾರೆ ಅಂತ ಅಂದರೆ, ಈ ಕಾನ್ಸೆಪ್ಟ್ ಬಂದಿದ್ದು ಇವರಿಂದಾನೇ. ಗಾರ್ನರ್ ವರ್ಸಸ್ ಮರೆ ಅನ್ನೋರು ಕೂಡ ಪಾರ್ಟ್ನರ್ಸ್ ಆಗಿರ್ತಾರೆ. ಅವ್ರ ಬಿಸ್ನೆಸ್ಸಲ್ಲೂ ಕೂಡ ಸೇಮ್ ಸಿಚುವೇಶನ್ ಕ್ರಿಯೇಟ್ ಆದಾಗ ಅವರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆ ಡಿಸಿಷನ್ನ ಕೊಡುತ್ತೆ, ನೀವು ಕ್ಯಾಪಿಟಲ್ ರೇಷ್ಯೋ ಮೇಲೆ ಡೆಫಿಷಿಯನ್ಸಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಿ ಅಂತ. ಅದೇ ಒಂದು ರೂಲನ್ನು ನಾವು ಕೂಡ ಇಲ್ಲಿ ಅಪ್ಲೈ ಮಾಡ್ತೀವಿ. ಹಾಗಾಗಿ ನಾವಿಲ್ಲಿ ಕ್ಯಾಪಿಟಲ್ ರೇಷ್ಯೋವನ್ನು ಕಂಡುಹಿಡಿಯಬೇಕಾಗಿ ಬರುತ್ತೆ. ಕ್ಯಾಪಿಟಲ್ ಆಸ್ ಪರ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ರಿಸರ್ವ್ ಮತ್ತು P&Lನ ಬ್ಯಾಲೆನ್ಸ್ ಇದ್ರೂ ಕೂಡ ಕನ್ಸಿಡರ್ ಮಾಡ್ಕೊಳ್ತೀವಿ. ಈ ಒಂದು ಪ್ರಾಬ್ಲಮಲ್ಲಿ ರಿಸರ್ವ್ ಇಲ್ಲ, ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಬ್ಯಾಲೆನ್ಸ್ ಕೊಟ್ಟಿದ್ರು, ಅದು ಕೂಡ ಲಾಸ್ ಇತ್ತು, ಹೌದಾ? ಸೊ ಅದು ಲಾಸ್ ಇದ್ದಿದ್ದರಿಂದ ನಾವು ಅದನ್ನ ಲೆಸ್ ಮಾಡ್ಕೊಳ್ಳೋಣ. ಲೆಸ್ ಶೇರ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್. ಅದನ್ನ ನಾವು 4000 ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನೀವು ಬೇಕಿದ್ರೆ ನೋಡ್ಬೋದು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ P&L ಅಕೌಂಟ್ 4000 ಅಂತ ಇತ್ತು, ಹೌದಾ? ಸೊ ಅದನ್ನ ನಾನು ಇಲ್ಲಿ ತೊಗೊಂಡಿದ್ದೇನೆ. ನೆಕ್ಸ್ಟ್ ನಾವು ಬ್ಯಾಲೆನ್ಸನ್ನು ತೆಗಿತೀವಿ. ಸೊ ಎನ ಬ್ಯಾಲೆನ್ಸ್ 20,000 ಬರ್ತಾ ಇದೆ ಆ್ಯಂಡ್ ಬಿನ ಬ್ಯಾಲೆನ್ಸ್ 10,000 ಬರ್ತಾ ಇದೆ. ಇದನ್ನ ನಾವು ಇವಾಗ ರೇಷ್ಯೋಗೆ ಕನ್ವರ್ಟ್ ಮಾಡ್ತೀವಿ. ರೇಷ್ಯೋಗೆ ಕನ್ವರ್ಟ್ ಮಾಡಿದಾಗ 2:1 ಬರ್ತಾ ಇದೆ. ಸೊ ಇದನ್ನು ನಾವು 2/3 ಅಂತ ಮತ್ತು 1/3 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಬೋದು. ಈಗ ನಾವೇನು ಮಾಡ್ತೀವಿ, ಆ ಡೆಫಿಷಿಯನ್ಸಿ ಅಮೌಂಟ್ ಏನು 3,000 ಇದೆ, ಹೌದಾ? ಈ 3,000ನ ನಾವು ಇಬ್ಬರು ಪಾರ್ಟ್ನರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಅಂದರೆ ಒಬ್ಬೊಬ್ಬ ಪಾರ್ಟ್ನರ್ ಎಷ್ಟು ಬಿಯರ್ ಮಾಡಬೇಕಾಗಿ ಬರುತ್ತೆ? ಸೊ ಒಬ್ಬೊಬ್ಬ ಪಾರ್ಟ್ನರ್ 2,000 ಮತ್ತು 1,000 ಹಾಗೆ ಬಿಯರ್ ಮಾಡಬೇಕಾಗಿ ಬರುತ್ತೆ. ಸೊ ಇದರ ಟ್ರೀಟ್ಮೆಂಟ್ ಈಗ ನೋಡಿ. ಸೊ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು 3,000 ಡೆಫಿಷಿಯನ್ಸಿ ಬಂದಿತ್ತು, ಹೌದಾ? ಇದನ್ನು ನಾವು ಶೇರ್ ಮಾಡಿ ತೋರಿಸ್ತೀವಿ. ಯಾರಿಗೆ ಶೇರ್ ಮಾಡ್ತೀವಿ ನಾವು? ಎ ಮತ್ತು ಬಿಗೆ. ಸೊ ಬಾಯ್ ಎಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬಾಯ್ ಬಿಸ್ ಕ್ಯಾಪಿಟಲ್ ಅಕೌಂಟ್ 1,000. ಸೊ ಈ ಡೆಫಿಷಿಯನ್ಸಿ ಅಮೌಂಟನ್ನು ನಾವೇನು ಮಾಡಿದ್ವಿ, ಎ ಮತ್ತು ಬಿಸ್ ಕ್ಯಾಪಿಟಲ್ ಅಕೌಂಟಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದರ ಇನ್ನೊಂದು ಅಪೋಸಿಟ್ ಎಂಟ್ರಿ ನಾವು ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲೂ ತೋರಿಸ್ಬೇಕಾಗತ್ತೆ. ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನಾಗುತ್ತೆ, ಅದು 2 ಮೀನ್ಸ್ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಸೊ ಈ ಥರ ನಾವೇನು ಮಾಡಿದ್ವಿ, ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಮೊದಲು ಕ್ಲೋಸ್ ಮಾಡ್ಕೊಳ್ತೀವಿ. ಅಲ್ಲಿ ಬರುವಂಥ ಡೆಫಿಷಿಯನ್ಸಿ ಅಮೌಂಟನ್ನು ನಾವೇನು ಮಾಡ್ತೀವಿ, ಗಾರ್ನರ್ ವರ್ಸಸ್ ಮೊರೆ ರೂಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಸಾಲ್ವೆಂಟ್ ಪಾರ್ಟ್ನರ್ಗೆ ಏನು ಮಾಡ್ತೀವಿ, ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇವಾಗ ಏನು ಮಾಡೋಣ, ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ 18,000 ಆ್ಯಂಡ್ 9,000. ಅದರರ್ಥ ಅವರು ಈ ಅಮೌಂಟನ್ನು ವಿಡ್ರಾ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಅಂತ ಹೇಳಿ. ಸೊ ಟು ಕ್ಯಾಶ್ ಅಕೌಂಟ್ ಬೈ ಎಸ್ ಕ್ಯಾಪಿಟಲ್ ಅಕೌಂಟ್ 18,000 ಆ್ಯಂಡ್ ಬೈ ಬಿಸ್ ಕ್ಯಾಪಿಟಲ್ ಅಕೌಂಟ್ 9,000. ಸೊ ಫೈನಲಿ ನಿಮ್ಮ ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಸೊ ಈ ಥರ ನಾವು ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆದಾಗ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಅದೇ ಫರ್ಮ್ ಇನ್ಸಾಲ್ವೆಂಟ್ ಆದಾಗ ಇದ್ರ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ. ಯಾಕೆ ಅಂತಂದರೆ ನಾವು ಔಟ್ಸೈಡರ್ಗೆ ಪೇಮೆಂಟನ್ನು ಮಾಡೋದಿಲ್ಲ. ಇಲ್ಲಿ ಯಾಕೆ ಔಟ್ಸೈಡರ್ಗೆ ಪೇಮೆಂಟ್ನ ಮಾಡಿದ್ದೀವಿ ಅಂತ ಅಂದರೆ, 2 ಪಾರ್ಟ್ನರ್ ಸಾಲ್ವೆಂಟ್ ಇದ್ದರು, ಪೇಮೆಂಟ್ ಮಾಡೋದಕ್ಕೆ ಕೆಪೇಬಲ್ ಇದ್ದರು. ಹಾಗಾಗಿ ನಾವು ಅಮೌಂಟನ್ನು ಮೊದಲೇ ಸೆಟ್ಲ್ ಮಾಡಿದ್ವಿ. ಯಾವಾಗ ಫರ್ಮ್ ಇನ್ಸಾಲ್ವೆಂಟ್ ಆಗಿರುತ್ತೆ ಆಗ ನಾವು ಔಟ್ಸೈಡರ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ, ಮೀನ್ಸ್ ಓಪನ್ ಮಾಡಿ ಇಟ್ಟಿರ್ತೀವಿ. ನೆಕ್ಸ್ಟ್ ನಾವು ಡೆಫಿಷಿಯನ್ಸಿ ಎಷ್ಟು ಬರುತ್ತೆ ನೋಡಿಕೊಂಡು ಸೆಟ್ಲ್ಮೆಂಟನ್ನು ಮಾಡ್ತೀವಿ. ಅದಕ್ಕೆ ರಿಲೇಟೆಡ್ ಆಗಿ ನಾನು ಮುಂದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ. ಸೊ ಇದರ ಒಂದು ನೋಟ್ಸ್ ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡ್ಬೋದು.